ನಾನು ಚೈನ್ ಹಾಕೊಂಡಿರೋದು ಕಾಣಿಸ್ತೀನಿ. ಹೇಳ್ತಾ ಇದೀವಿ ಚಿಕ್ಕ ತಗೊಳ್ಳೋಣ. ನಾನು ಹೇಳ್ತಾ ಇದ್ದೀನಿ ಎಷ್ಟು ಕ್ಯೂಟ್ ಆಗಿದೆ ಕ್ಯಾಂಡಲ್. ಶಿಕ್ಷನ್ ಬರ್ತೆ ತೋರಿಸು. ಬೆಂಕಿ ಬಣ್ಣ ಚೆನ್ನಾಗಿದೆ. ಬೆಂಕಿ ಬಣ್ಣ ಇಲ್ಲಿ ತಿನ್ನೋದು ಬಿಟ್ಟು ಫೋಟೋಗಳು ಹಿಡಿತಾರೆ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಚೈನ್ ಹಾಕೊಂಡಿರೋದು ಕಾಣಿಸ್ತಿದೆ. ಚೈನು ಯಾರು ಚೈನು ಅಂತಂದರೆ ನಮ್ಮ ರಾಜು, ಅಚ್ಚುಮೆಚ್ಚಿನ ರಾಜು ಬಂದಿದ್ದಾನೆ. ಯಾಕೆಂದರೆ ಗೈಸ್ ನೆನ್ನೆ ಒಂದು ಬರ್ತಡೇ ಆಯ್ತಲ್ಲ, ನೆನ್ನೆ ವ್ಲಾಗ್ ನೋಡಿದರೆ ಅವ್ನು ವಿಶ್ ಮಾಡ್ದಲ್ಲ. ಸೊ ನಾನು ಎಲ್ಲ ಆಚೆ ಇದ್ದೆ, ಅವನ್ನೆಲ್ಲೋ ಆಚೆ ಇದ್ದ ಬ್ಯುಸಿ ಇದ್ದ. ಅದಕ್ಕೋಸ್ಕರ ನೆನ್ನೆ ಅವ್ನು ನನ್ನ ಪಾಪ ಕೇಕ್ ಕಟ್ ಮಾಡ್ಸೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ನಾನು ಅವನ್ನ ಕರೆಸ್ಬಿಟ್ಟು ಇವತ್ತು ಕೇಕ್ ಕಟ್ಟಿಂಗ್ ಮಾಡ್ಸೋಣ ಅಂತ ಕರೆಸಿದ್ದೀನಿ. ಜೇಮ್ಸು ಬರ್ತಾ ಇದ್ದಾನೆ. ಅವ್ನು ಚೈನ್ ಇತ್ತಲ್ಲ, ಅವ್ನು ಚೈನ್ ಕಿತ್ಕೊಂಡು ನಾನು ಹಾಕೊಂಡ್ಬಿಟ್ಟಿದ್ದೀನಿ. ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ. ಚೆನ್ನಾಗಿ ಕಾಣಿಸ್ತಿದೆ ನೋಡ. ಮರ್ತ್ಬಿಡೋ, ಅಷ್ಟೇ ಸಾಯಿಸ್ಬಿಡ್ತಾನೆ ನನ್ನ, ಮರ್ತ್ಬಿಡೋ ಅಂದರೆ. ಸೊ ಅದಂತೂ ನಿಜ. ಸೊ ಅದಕ್ಕೆ ಇವಾಗ ಆಚೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಿದ್ದೀವಿ. ಆಚೆ ಹೋಗ್ತೀವಿ, ನಾನು ಇವನು ಜೇಮ್ಸ್ 3 ಜನ ಹೋಗ್ತೀವಿ. ಅದಕ್ಕಿಂತ ಸ್ವಲ್ಪ ಹೊತ್ತು ಅವ್ನಿಗೆ ಕೇಕ್ ಕಟ್ ಮಾಡಿಸಿ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದು ಈ ವ್ಲಾಗಲ್ಲಿರುತ್ತೆ. ನೋಡಿ ಈ ವ್ಲಾಗ್ನ ಎಂಜಾಯ್ ಮಾಡಿ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅನ್ನೋದನ್ನ. ಅದು ಬಿಟ್ಟರೆ ಇನ್ನೇನಿಲ್ಲ ಗೈಸ್, ನಾನು ಫಾಸ್ಟಿಂಗಲ್ಲಿ ಇದ್ದೀನಲ್ಲ, ಅದಕ್ಕೋಸ್ಕರ ಇನ್ನೂ ವೆಯ್ಟ್ ಮಾಡ್ತಿರೋದು. ಇಲ್ಲ ಅಂದರೆ ಆಗಲೇ ಹೋಗ್ಬಿಡ್ತಿದ್ರಿ ಎಲ್ಲೋ ಆಚೆ. ಇವಾಗ ಫಾಸ್ಟಿಂಗಲ್ಲಿ ಇದ್ದೀನಲ್ಲ, 1 ಗಂಟೆ ಆಗೋವರೆಗೂ ನಾನು ಊಟ ತಿನ್ನಲ್ಲ. ಅದಕ್ಕೋಸ್ಕರ 1 ಗಂಟೆ ಆದಮೇಲೆ ಹೋಗೋಣ ಅಂತ. ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅಷ್ಟು ಇತ್ತು ಪಾಪ ಒಂದು ಚೈನ್ ಕೊಟ್ಬಿಡೋಣ. ನನಗೆ ಭಯ ಆಯ್ತೈತೆ ಹಿಂಗೆ ಹಾಕೊಂಡ್ರೆ. ಯಾಕೆಂದ್ರೆ ಏನೋ ಕಳಗಿಲ್ದೈತಂದ್ರೆ ಪಾಡ ಬಿಚ್ಕೊಳ್ಳೋ, ಬಿಚ್ಕೋಬಾರ ಆಮೇಲೆ ಬಿಚ್ಚುವೆ ಬಿಡ, ಬಿಚ್ಕೋಬಾರ ಆಮೇಲೆ ಬಿಚ್ಚುವೆ ಬಿಡ. ನಿಂದು ತಾಯಿ ಗುಣ. ಏ ಪಾಪ ನೋಡಿ ಗೈಸ್, ಇಂಥ ಒಳ್ಳೆ ಮನ್ಸು ಯಾರಿಗಿರುತ್ತೆ ಹೇಳ್ರಿ. ಸುಮ್ಮನೆ ಹೇಳಿದ್ದು ಬಂದು ನೋಡ್ರಿ ಅಂದಿ ಥೂ ವ್ಲಾಗಲ್ಲಿ ಗೈಸ್ ಹಿಂಗೆ ಹೇಳ್ದ ನಮ್ಗೆ ಖುಷಿ ಬಿಟ್ಟೆ. ಆದ್ರೆ ನಮ್ಮ ರಾಜ್ ಏನು ಸ್ಮಾರ್ಟ್ ಆಗಿದ್ದೆ ನೋಡಿ. ಗೈಸ್ ನೋಡಿ, ಅವ್ರ ಮನೇಲಿ ಚಿನ್ನದ ಬೆಲ್ಟ್ ಎಲ್ಲ ಕೊಡಿಸ್ತಾರೆ. ಯಾ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಸ್ವಲ್ಪ ರೆಡಿಯಾಗಿ ನಾನು ಜೇಮ್ಸ್ ಬರ್ತಾನೆ. ಇಷ್ಟ ಒಂದು ಗಂಟೆಗೆ ಹೋಗ್ತೀವಿ. ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತೀವಿ ಅನ್ನೋದನ್ನ ಎಲ್ಲಿ ಹೋಗ್ತೀವಿ ಅನ್ನೋದನ್ನ ವ್ಲಾಗಲ್ಲಿ ತೋರಿಸ್ತೀನಿ. ಲೆಟ್ಸ್ ಗೋ. ಇಂಡಿಯಾದವ್ರು ಪಾಕಿಸ್ತಾನದವ್ರು ಇಬ್ರು ಬಾಂಬ್ ತಯಾರು ಮಾಡ್ಕೊಂಡಿದ್ದಾರೆ. ನಾಳೆ ನಮ್ಮ ಮೇಲೆ ಹಾಕ್ಬಿಡ್ಬೋದು, ನಾವು ಗೊಟಕ್ಕಂಡ್ಬಿಡ್ಬೋದು. ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಗೈಸ್ ಇವಾಗ ಹೋಗ್ತಾ ಇದೀವಿ. ನಮ್ಮ ಸತೀಶ್ ಜೇಮ್ಸ್ ಬಂದ್ರು ಇವಾಗ. ಇರೋದಿಷ್ಟ ಹೆಲ್ಮೆಟ್ ಹಾಕೊಂಡು ಬರ್ತಾರೆ ಇಲ್ಲಿಂದ ಇಲ್ಲಿಗೆ. ಗೈಸ್ ಇವಾಗ ಬನ್ನಿ ಹೋಗೋಣ. ಅವ್ನು ಕೇಕ್ ಕಟ್ ಮಾಡಿಸಿ ಹಂಗೆ ಪಾರ್ಟಿ ಕೊಡ್ತಾನೆ. ಪಾರ್ಟಿ ತಿನ್ಕೊಂಬರೋಣ. ಹಂಗೆ ನಮ್ಮ ಕಡೆ ಹಿಂಗೆ ಸೆಲೆಬ್ರೇಷನ್ ಮಾಡೋದು. ಅವ್ನ ಬರ್ಡೇಗೆ ಅವನ ಹತ್ರನೇ ಕಾಸು ಇಸ್ಕೊಂಡು ಹೋಗ್ಬಿಟ್ಟು ಕೇಕ್ ತರಿಸ್ಬಿಟ್ಟಿದ್ದು. ಇವಾಗ ಹೋಗ್ತಾ ಇದೀವಿ. ಹೋಗಿ ಕೇಕ್ ಕಟ್ ಮಾಡಿಸಿ ಬರೋಣ. ಲೆಟ್ಸ್ ಗೋ. ನಮ್ಮ ಬಾಸ್ ಕೇಕ್ ತಗೊಳಕ್ ಬಂದಿದೀವಿ, ಜೊತೆಗೆ ಅವನ್ನ ಕರ್ಕೊಂಡು ಬಂದಿದ್ದೀವಿ. ನೋಡುವ ಯಾವ್ದು ಇಷ್ಟ ಆಗುತ್ತೆ ಅದೇ ತಗೊಳ್ಳೋಣ. ರಾಜುಗೆ ಹೇಳ್ತಾ ಇದೀವಿ ಚಿಕ್ಕ ತಗೊಳ್ಳೋಣ. ನಾನು ಹೇಳ್ತಾ ಇದ್ದೀನಿ ಎಷ್ಟು ಕ್ಯೂಟ್ ಆಗಿದೆ ಕ್ಯಾಂಡಲ್. ನಮ್ಮ ಶಿಷ್ಯನ್ ಬರ್ತಡೆ. ಅವ್ನು ಇದನ್ನೇ ಜಾಸ್ತಿ ಅಲ್ವಾ ಕುಡಿಯೋದು, ಅದಕ್ಕೋಸ್ಕರ ಅವ್ನಿಗೆ ಇದೇ ತಗೊಂಡಿದ್ವಿ. ಎತ್ಕೊಂಡು ಹೋಗೋಣ. ಸತೀಶ್ ನಾನೇ ಇರಲ್ಲ, ಇದು ಬರ್ತಡೇ ಬೈಕಲ್ಲಿ ಇಟ್ಕೊಳ್ಳೋ. ಬಂದಿದ ತಕ್ಷಣ ಬೇಲ್ಪುರಿ ನೋಡ್ಬಿಟ್ಟು ಬೇಲ್ಪುರಿ ಸಿಗೋದು. ನಮ್ಮ ಬಾಸ್ದು ಬರ್ತಡೇ ಇವಾಗ ಕೇಕ್ ಕಟ್ ಮಾಡ್ತಾನೆ. ಬಾರ ಇಲ್ಲಿ ಕೇಕ್ ಕಟ್ ಮಾಡಬಾರ. ತಲೆ ಎತ್ಕೊಬರ್ತೀನಿ ಗೈಸ್. ಪಾಪ ನಾನು ಗಾಡೀಲಿ ಇಟ್ಬಿಟ್ಟು ಬಂದ್ಬಿಟ್ಟಿನಿ ಕೇಕ್ನ. ಎತ್ಕೊಂಬರ್ತೀನಿ ರೀ ಗೈಸ್. ನೋಡಿ ಕೇಕ್ ಎಷ್ಟು ದೊಡ್ಡ ಅಂದೆ, ದೊಡ್ಡ ಕೇಕ್ ತಂದ್ಬಿಟ್ಟಿದ್ದೀವಿ. ಸೊ ಅಣ್ಣ ಇದಾಕಿದ್ದೀನಿ. ಸತೀಶ್ ಬರ್ಡೇಗೆ ಮಾಡಿಸಿದ್ದು ಇದೆ. ಮೇಲ್ಗಡೆ ಸುಮ್ಮನೆ ಇವಾಗ ಬೆಂಕಿ ಬಣ್ಣ ಇಲ್ಲ ನೋಡಿ. ಕೇಕ್ ತೋರಿಸು. ಬೆಂಕಿ ಬಣ್ಣ ಚೆನ್ನಾಗಿದೆ. ಬೆಂಕಿ ಬಣ್ಣ ಕೊಡ್ತಾರೆ ಈ ಒಳ್ಳೆ ಸಾಂಗ್ ನೋಡಪ್ಪ ಬ್ಯಾಕ್ಗ್ರೌಂಡಲ್ಲಿ. ಮ್ಯಾಮ್ ಹೇಳ್ತಿದ್ದಾನೆ ಅಲ್ಲ, ಬ್ಯಾಕ್ಗ್ರೌಂಡಲ್ಲಿ ಒಳ್ಳೆ ಸಾಂಗು. ಸ್ಪೂನ್ ಸಾಕಲ್ಲ, ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ನೋಡು. ಬರ್ಡೇ ಸ್ಪೂನ್ ಕ್ಯಾಂಡಲ್ ಕಲಿಯಲ್ಲಿ ಫ್ಲಾಶ್ ಆಗ್ಬಿಡೋದು ಮಾಡ್ದ. ನಗುತ್ತಾ ನಗುತ್ತಾ ಬಾಳು ನೀನು ನೋರು ವರ್ಷ. ಹ್ಯಾಪಿ ಬರ್ಡೇ ಟು ಯು.
ಗೈಸ್ ಎಲ್ಲರೂ ನೀವು ವಿಶ್ ಮಾಡಿ. ನೋಡ್ತಾ ಇದ್ರೆ ನೋಡಿ ಇಲ್ಲಿ ಕ್ಯಾಂಡಲ್ ನೋಡ್ರಿ ಗೈಸ್ ಯಾವ ಥರ ಅವನ ಥರದ್ದೇ ಸಾಯಿಸ್ಬಿಡ್ತೀನಿ. ಅಮ್ಮನ ಎಲ್ಲ ತೊಳ್ಕೊಂಬ. ಜೇಮ್ಸ್ ತಿಂತು. ಬರೋಷ್ಟ ಫಸ್ಟ್ ನೀನು ತಿನ್ನ ಎಷ್ಟು ಬೇಕು ಅಷ್ಟು. ನೋಡಿ ಗೈಸ್ ನಮ್ಮ ರಾಜು ಒಳ್ಳೆ ಮನಸ್ಸು. ಇವಾಗ ಜೇಮ್ಸ್ ತಿನ್ಸು ತಗೋ. ತಪ್ಪೀಸ್ ತೆಗಿದ ದೊಡ್ಡದು ಗೌತಮ್. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ರಾಂಕು ಥ್ಯಾಂಕ್ ಯು. ಹಾಂ ನೋಡಿ ಗೈಸ್ ಎಷ್ಟು ಸಿಂಪಲಾಗಿ ಪೀಸಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ನಮ್ಮ ರಾಜುಗೆ. ಇಲ್ಲಿ ಟೋಕನು 120 ರೂಪಾಯಿ ಖರ್ಚು ಮಾಡೋಕ್ಕೆ ತಂದು 1000 ರೂಪಾಯಿ ಬಿಲ್ ಮಾಡಿ ಕಳಿಸ್ತೆ. 1000 ರೂಪಾಯಿಗಿಂತ ಜಾಸ್ತಿ ಬಿಲ್ ಇವತ್ತೊಂದು. ಸಾಲು ಸೈಕಾಗಿತ್ತು. ಕೇಕ್ ಚೆನ್ನಾಗೈತೆ ಆದ್ರೂ ಟೇಸ್ಟ್ ಇಷ್ಟಿದ್ರು ಚೆನ್ನಾಗಿದೆ. ನಾವು 3 ಜನಕ್ಕೆ ಅಂದ್ಬಿಟ್ಟು ಚಿಕ್ಕು ತೊಗೊಂಡಿದ್ದು. ಎಲ್ಲ ಜಾಸ್ತಿ ಜನ ದೊಡ್ಡದೇ ತೊಗೊಬೋದಾಯ್ತು. ನಾನು ಒಂದ್ಸಲ ತೊಗೊಂಡಿದ್ದೆ ಈ ಥರ ಸೇಮ್ ಕೇಕ್. ಇವಾಗ ಆರ್ಡ್ರ್ ಮಾಡಿದ್ದೀವಿ ಗೈಸ್. ಏನೇನು ಬರುತ್ತೆ ಅಂತ ನೋಡಿ ತೋರಿಸ್ತೀನಿ ನಿಮಗೆ. ಇಲ್ಲ ಆಯಿತು ಗೈಸ್. ಇವಾಗ ಬಟರ್ ಬಟರ್ ನಾನ್ ಮತ್ತು ಬಟರ್ ರೋಟಿ ಮತ್ತು ಪನ್ನೀರು ತಿಂತಾ ಇದ್ದೀವಿ. ತಿನ್ಕೊಂಡು ಹೋಗೋಣ. ನಮ್ಗೆ ಇನ್ನೇನು ಬರುತ್ತೆ ಅದನ್ನು ತೋರಿಸ್ತೀನಿ. ಸೊ ಗೈಸ್ ಇವಾಗ ಪನ್ನೀರ್ ಫ್ರೈಡ್ ರೈಸು, ಒಂದು ಬಿರಿಯಾನಿ ಬಂದಿದೆ. ತಿನ್ಕೊಂಡು ನೆಕ್ಸ್ಟು ಡಾಮಿನೋಸ್ಗೆ ಹೋಗೋಣ. ಅಲ್ಲೂ ಟ್ಯಾಕ್ಸ್ ಹಾಕೋಣ. ಇದು ನೋಡಿ ಲಾಸ್ಟಲ್ಲಿ ತಿನ್ನೋಕ್ಕಾಗಲಿಲ್ಲ ಎಲ್ಲರ ಕೈಲಿ. ಎಲ್ಲರೂ ಪಾರ್ಸಲ್ಗೆ ಎಲ್ಲರೂ ಇಲ್ಲ. ನಾನು ತಿಂದಿದ್ದೀನಿ. ಪಾರ್ಸಲ್ ಹಾಕ್ಕೊಂಡು ಇಲ್ಲಿ ಜಾಮೂನು ಲಾಸ್ಟಲ್ಲಿ ತಿನ್ಕೊಂಡು ಹೋಗೋಣ. ಇನ್ನು ತಿಂತೀನಿ. ಗೈಸ್ ಇವಾಗ ಚೆನ್ನಾಗಿ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಐಸ್ ಕ್ರೀಮ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಚಳೀಲಿ ಐಸ್ ಕ್ರೀಮ್ ತಿನ್ನೋಣ, ಚೆನ್ನಾಗಿರುತ್ತೆ. ಈ ಡಾಮಿನೋಸ್ ಅಂತಾನೆ ಇಲ್ಲಿಗೆ ಆಗಲೇ ಇದೆ. ಆದರೂ ನನ್ನ ಗೋವಿಂದ ಜೊತೆ ಬೇಜಾರಾಗಿತ್ತು. ಒಬ್ಬ ಬಿಲ್ ರಾಜು ಇಕ್ಕವನೆ. ಅವರು ಬಿಲ್ ಕೊಡ್ತಾರಲ್ಲ ಬುಕ್ ಒಳಗೆ ಕ್ಯಾಶ್ ಇಕ್ಬಿಟ್ಟು ಬಿಲ್ ಸಮೇತ ಇಕ್ಕಿದ್ನ. ಅವ ನೀನು ಎದುರಿಸ್ಬೇಕಾದ್ರೆ ಸರ್ ಬಿಲ್ ಕೊಡಿ ಸರ್, ನೀವು ಕಳ್ಳಂತಾರೆ ನೆನ್ಬಿಟ್ಟು ಬಿಲ್ ಕೇಳ್ತಾರೆ. ಬಿಲ್ ಕೊಟ್ಟಿಲ್ಲ ಕೊಡ್ರಿ ಅಂತ. ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಬಾಸ್ ರಾಜುದು. ಇವಾಗ ಅಲ್ಲಿಂದ ಡೈರೆಕ್ಟು ಪೋಲಾರ್ ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ. ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ. ಯಾವುದೋ ಚೀಕೋ ಚಾಕೋ ಏನೇನೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಅದೆಲ್ಲ ಬರ್ತಿದೆ ಐಸ್ ಕ್ರೀಮ್ಗಳು. ನೋಡಿ ಗೈಸ್ ಕ್ಯಾಶ್ ಗೈಸ್ ಇವಾಗ ಒಂದು 3 ಥರ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ದೀವಿ. ಬರಲಿ ಬಂದಾದ್ಮೇಲೆ ತಿನ್ಕೊಂಡು ಸ್ವಲ್ಪ ಚಿಲ್ ಮಾಡ್ತಾ ಇದ್ದೀವಿ. ಇವತ್ತು ಎಷ್ಟೋ ದಿನ ಆದಮೇಲೆ ಈ ನಮ್ಮ ಗೇಮ್ಸ್ ಜೊತೆ ಇರೋದು ಎನಿ ಟೈಮ್ ನೋಡಿದ್ದೀರಾ. ನಮ್ಮ ಬಾಸ್ ಜೊತೆ ಹೇಳಕ್ ಬರಲಿಲ್ಲ. ಬಾಸ್ ಅಲ್ಲ ಬ್ರಾಸ್ ಅನ್ನಕ್ಕೆ ಬಂದೆ. ಎಷ್ಟೊಂದು ದಿನ ಆದ್ಮೇಲೆ ಸಿಗ್ತಾ. ನಾನು ಯಾವಾಗ ಹೇಳಿದ್ದು ಇವಾಗ ಹೇಳಿದ್ದು ಇದು ಹೋಗೋಣ. ಎಷ್ಟೊಂದು ದಿವಸ ಆಯ್ತು ಈ ಥರ ಚಿಲ್ ಮಾಡಿ. ನಾವೆಲ್ಲರೂ ಚಿಲ್ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ. ಲೆಟ್ಸ್ ಗೋ. ವೆದರ್ ಬೇರೆ ಗೈಸ್, ಆಚೆ ಕಡೆ ಫುಲ್ಲು ಚಳಿ. ಇಲ್ಲಿ ಬಂದು ನಾವು ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಫಾಸ್ಟು ಇದು ಮ್ಯಾಂಗೋ ಏನೋ ಹಾಕೊಂತಾರೆ ಅವರು. ಮ್ಯಾಂಗೋ ಬೇರಿ ಗೈಸ್ ನಂದು ಬಂದಿದೆ, ಒಂದು ಬಂದಿದೆ. ತಿನ್ನೋದಷ್ಟೇ ಬಾಕಿ. ಇಲ್ಲಿ ತಿನ್ನೋದು ಬಿಟ್ಟು ಫೋಟೋಗಳು ಹಿಡಿತಾರೆ. ಜೇಮ್ಸ್ದು ಚೆನ್ನಾಗೈತೆ ನೋಡೋಕೆ, ಯಾಕೆಂದರೆ ಡ್ರೈ ಫ್ರೂಟ್ಸ್ಗಳು ಐತೆ ಹೆವಿ ಒಂದು. ನಂದು ಗಡ್ಬಡು ಪರವಾಗಿಲ್ಲ, ಯಾವುದೋ ಒಂದು ತಿನ್ಕೊಂಡು ಹೋಗೋಣ. ಖಾಲಿ ಮಾಡಿಲ್ಲ ತಿನ್ಕೊಂಡು ಹೋಗೋಣ ಗೈಸ್. ಖಾಲಿ ಮಾಡಿಲ್ಲ ಅಂದರೆ ಮಿಷಿನ್ ಬಿಡೋದು. ರಾಜುಗೆ ಮನೆಗೆ ಎತ್ಕೊಂಡೋಗಿತ್ತು ತಗೋ. ಗೈಸ್ ಇವಾಗ ಏನು ಮಾಡೋದು, ಅಲ್ಲಿರೋ ಸ್ಟೋರ್ಗಳು ಎತ್ಕೊಂಡ್ಬಿಟ್ಟು ಇಲ್ಲಿ ಇಟ್ಬಿಟ್ಟಿದ್ದ. ವೀಡಿಯೋ ಎತ್ಕೊಳ್ಳೋ ಅಷ್ಟೇ ಪಟ್ಟಾಡ ಅಂತ ಎಲ್ಲ ಎತ್ತಿಕ್ಬಿಟ್ಟ. ನೀನು ಹೇಳಿದ್ದು ಗೈಸ್ ಫೈನಲ್ ಐಸ್ ಕ್ರೀಮ್ ತಿನ್ಕೊಂಡು ನಾವು ಪಾರ್ಸಲ್ ಹೇಳಿದ್ರಿ. ನಾವು ಪಾರ್ಸಲ್ನ ಮರ್ಬಿಟ್ಟು ಬಂದ್ಬಿಟ್ಟಿದ್ವಿ ಹೋಟೆಲಲ್ಲಿ. ಸೊ ಇವಾಗ ಪಾರ್ಸಲ್ನ ವಾಪಸ್ ಇಸ್ಕೊಂಡು ಮಾಡ್ಕೊಂಡ್ಬರ್ಬೇಕು. ಮನೆಗೆ ಹೋಗೋದು. ಆಮೇಲೆ ಗ್ಯಾಪಲ್ಲಿ ಹಂಗೆ ಒಂದು 4 ಟವಲ್ ತೊಗೊಂಡು ಖರ್ಚಿಗೆ ತೊಗೊಂಡೆ. ಹೋಗೋಣ ಮನೆಗೆ. ಇವಾಗ ತಿನ್ಕೊಂಡಲ್ಲ ಆಯಿತು. ಇವಾಗ ಬೇಗ ಮನೆಗೆ ಹೋಗೋದು ಅಷ್ಟೇ. ಜೇಮ್ಸ್ನ ಕಳಿಸಿದ್ದೀವಿ ಈಸ್ಕೊಂಬರೋಕ್ಕೆ. ಏನಾಗುತ್ತೋ ಗೊತ್ತಿಲ್ಲ. ನಾವು ಆಗಲೇ ಬಂದು 1 ಅವರ್ ಆಗೋಯ್ತು. ಇವಾಗ ಅಲ್ಲಿರುತ್ತೋ ಇಲ್ಲ ಅಂತ ನಮಗೆ ಗೊತ್ತಿಲ್ಲ, ಡೌಟು. ನೋಡೋಣ. ಇಸ್ಕೊಂಬಂದ್ಬಿಟ್ಟ ಫೈನಲಿ. ಯಾವುದೋ ಒಂದೇ ಒಂದು ಇಟ್ಕೊನೆ ಹೇಳ್ತಾನೆ. 2 ಇದೆ ಅದರಲ್ಲಿ. ಇಸ್ಕೊಂಬಂದಾಗ ಸೊ ಹೋಗೋಣ. ನಮ್ಮ ಪ್ಲ್ಯಾನ್ ಸಕ್ಸಸ್ಸು. ನಮ್ಮ ಅಮ್ಮನಿಗೆ ಮೊಟ್ಟೆ ತಿನ್ನಿಸ್ಬೇಕು ಅಂತ ಹೇಳಿ ತರ್ತಿದ್ನ. ನಮ್ಮಮ್ಮ ತಿಂದರು. ಜೇಮ್ಸ್ ಹಂಗೆ ನಾಟಕ ಆಡ್ದ.
ಹೋಟೆಲ್ ತಿಂದ್ರು ಅವರು. ಇಲ್ಲ guys, ಇಲ್ಲ ತಮಾಷೆಗೆ ಹೇಳಿದ್ದು. ಪನ್ನೀರ್ ಫ್ರೈಡ್ ರೈಸ್ ಅದು ನಾವು ಅಲ್ಲಿ ತಿಂದಿದ್ದು ನೋಡಿದ್ರಲ್ಲ, ಪನ್ನೀರ್ ಫ್ರೈಡ್ ರೈಸ್. ತಿನ್ನಲ್ಲ ಅನ್ಕೊಂಡು ತಿಂತವ್ರೆ ಅಲ್ಲಿ ಒಬ್ಬೊಬ್ಬರೇ. ಸೊ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾರೆ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸಿ ಯು ಸೂನ್. ಮಲಗಿರೋ ಪೋಸ್ಟ್